ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ಯಾವ ಮಾರಿದ್ರೆ ನಾವ ಗ್ಯಾರಂಟಿ. ಯಾಕಂದ್ರೆ ಸಿಕ್ಕವರಿಗೆ ವೈಯಕ್ತಿಕ ದಾಖಲೆಗಳನ್ನ ಕೊಟ್ರೆ ನೀವು ಸೈಬರ್ ಕಳ್ಳರಿಗೆ ಟಾರ್ಗೆಟ್ ಆಗೋದು ಗ್ಯಾರಂಟಿ. ಈ ಸೈಬರ್ ಕಳ್ಳರು ನಿಮ್ಮ ಅಕೌಂಟ್ಗಳನ್ನ ನಿಮಗೇ ಗೊತ್ತಿಲ್ಲದ ಹಾಗೆ ಹೇಗೆ ಮಿಸ್ಯೂಸ್ ಮಾಡ್ತಿದ್ದಾರೆ ಗೊತ್ತಾ? ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡಿ. ಸೈಬರ್ ಕ್ರೈಮ್ ಇದು ಬೆಂಗಳೂರು ನಗರ ಹಾಗೂ ರಾಜ್ಯದ ಪೊಲೀಸರ ದೊಡ್ಡ ಸವಾಲು ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಈ ರೀತಿಯಾದಂತಹ ಫ್ರಾಡ್ ಮಾಡುವಂತವರು ಅಥವಾ ಸೈಬರ್ ಫ್ರಾಡ್ ಮಾಡುವಂತಹ ಆರೋಪಿಗಳೇನಿದ್ದಾರೆ ಇವರು ಬೇರೆ ದೇಶದಲ್ಲೆಲ್ಲೋ ಕುತ್ಕೊಂಡು ಬೇರೆ ಬೇರೆ ನಗರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಲೇಯರ್ ವೈಸ್ ವರ್ಕ್ ಮಾಡಿ ಆ ಒಂದು ಲೇಯರ್ನಲ್ಲಿ ಅಂದರೆ ಫಸ್ಟ್ ಲೇಯರ್ನಲ್ಲಿ ಒಬ್ಬರನ್ನ ಇಟ್ಟು ಅದಾದ ನಂತರ ಸೆಕೆಂಡ್ ಲೇಯರ್ನಲ್ಲಿ ಒಬ್ಬರನ್ನ ಇಟ್ಟು ಈ ರೀತಿಯಾದಂತಹ ಒಂದು ಲೇಯರ್ ಸಿಸ್ಟಮನ್ನು ಇಟ್ಕೊಂಡು ಪ್ರಕರಣಗಳನ್ನು ಅಥವಾ ಈ ರೀತಿಯಾದಂತಹ ಕೃತ್ಯಗಳನ್ನು ಎಸಗ್ತಾ ಇರೋದ್ರಿಂದ ಅಥವಾ ಸೈಬರ್ ಫ್ರಾಡ್ ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ ಪ್ರಕರಣಗಳನ್ನು ಭೇದಿಸಲಿಕ್ಕೆ ಪೊಲೀಸರಿಗೆ ಸಾಕಷ್ಟು ಕಷ್ಟದ ಸಾಧ್ಯ ಅಂತಾನೆ ಹೇಳ್ಬೋದು. ಈಗಾಗಲೇ ವಿಶೇಷ ಡ್ರೈವ್ ಅನ್ನ CID DIG ಆಗಿರುವಂತಹ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಮಾಡ್ತಾ ಇರುವಂತಹದ್ದು. ಈಗಾಗಲೇ ರಾಜ್ಯದಲ್ಲಿ ಮ್ಯೂಲ್ ಅಕೌಂಟ್ಗಳ ಹಾವಳಿ ಹೆಚ್ಚಾಗಿದ್ದು ಈ ಮ್ಯೂಲ್ ಅಕೌಂಟ್ಗಳನ್ನ ಮಾಡ್ತಾ ಇದ್ದಂಥ ಕಿಂಗ್ ಪಿನ್ಗಳನ್ನ ಬಲೆ ಬೀಸಿ ಅವರನ್ನ ಮೊದಲಿಗೆ ಬಂಧನ ಮಾಡುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂತಹದ್ದು. ಈಗಾಗಲೇ ರಾಜ್ಯದಾದ್ಯಂತ 14 ಪ್ರಕರಣಗಳು ದಾಖಲಾಗಿದ್ದು 14 ಪ್ರಕರಣಗಳ ಪೈಕಿ 13 ಜನ ಆರೋಪಿಗಳನ್ನ ಈಗಾಗಲೇ ಒಂದು ಬಂಧನ ಮಾಡಿರುವಂತಹದ್ದು. ಅಂದ್ರೆ ಏನು ಅಂತ ವಿಚಾರ ಮೊದಲಿಗೆ ನಾವು ತಿಳ್ಕೊಳ್ಳೋದಾದ್ರೆ, ಮ್ಯೂಲ್ ಅಕೌಂಟ್ ಅಂದ್ರೆ ಯಾರೋ ಒಬ್ಬರಿಗೆ ಆಮಿಷವನ್ನ ಒಡ್ಡಿ 10,000 ಕೊಡ್ತೀವಿ, 20,000 ಕೊಡ್ತೀವಿ, ನಿಮ್ಮ ಡೀಟೇಲ್ಸ್ ಅನ್ನ ಕೊಡಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನ ತಗೊಳ್ತಾರೆ, KYC ಅನ್ನ ತೆಗೆದುಕೊಳ್ತಾರೆ. ಅವರ ಒಂದು ಹೆಸರಿನಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಮಾಡಿ ಆ ಒಂದು ಬ್ಯಾಂಕ್ ಅಕೌಂಟ್ಗಳನ್ನ ಸೈಬರ್ ಫ್ರಾಡ್ ಗೇಮಿಂಗ್ ಆ್ಯಪ್ ಜೊತೆಗೆ ಬೆಟ್ಟಿಂಗ್ಗಳಿಗೆ ಬಳಸುವಂತಹದ್ದು. ಆಗ ಯಾವುದೇ ಒಂದು ಸೈಬರ್ ವಂಚನೆ ಅಥವಾ ಬೆಟ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳು ದಾಖಲಾದ್ರೆ ಮೊದಲಿಗೆ ಈ ಒಂದು ಅಕೌಂಟ್ ಹೋಲ್ಡರ್ಸ್ ಯಾರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಹೋಗಿ ಆ ವ್ಯಕ್ತಿಗಳನ್ನ ಕ್ಯಾಚ್ ಮಾಡುವಂತಹ ಪೊಲೀಸರಿಗೆ ಅವರಿಗೆ ಈ ವಿಚಾರನೇ ಗೊತ್ತಿರಲ್ಲ. ಈ ಒಂದು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಆರೋಪಿಗಳಿಗೆ ಸಪ್ಲೈ ಮಾಡ್ತಾ ಇದ್ದಂತ ಕಿಂಗ್ ಪಿನ್ಗಳು ಯಾರಿದ್ದಾರೆ ಅವರು ಒಂದು ಅರೆಸ್ಟ್ ಆಗಬೇಕಾಗಿತ್ತು. ಈಗಾಗಲೇ ಸದ್ಯಕ್ಕೆ CID ಅಧಿಕಾರಿಗಳು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 13 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಇವರು ಮೇನ್ ಕಿಂಗ್ ಪಿನ್ಗಳು, ಮ್ಯೂಲ್ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದವರು ಅಂತ ಹೇಳಲಾಗ್ತಾ ಇದೆ. ಇದನ್ನ ಹೊರತುಪಡಿಸಿದ್ರೆ ರಾಜ್ಯದಲ್ಲಿ ಸುಮಾರು 42,000 ಮ್ಯೂಲ್ ಅಕೌಂಟ್ಗಳು ಇದೆ ಅನ್ನುವಂತಹದ್ದು ಸದ್ಯಕ್ಕೆ CID ಪೊಲೀಸರ ತನಿಖೆಯಲ್ಲಿ ಬಯಲಾಗಿರುವಂತಹದ್ದು. ಹೀಗಾಗಿ ಈ ಎಲ್ಲ ವಿಚಾರನ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಒಂದು ಕಾರ್ಯಾಚರಣೆಯನ್ನ ಮಾಡಿ ಈ 42,000 ಅಕೌಂಟ್ಗಳ ಹಂತವಾಗಿ ಎಲ್ಲ ರೀತಿಯಾದಂಥ ಮಾಹಿತಿಯನ್ನ ಕಲೆಕ್ಟ್ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ CID ಅಧಿಕಾರಿಗಳು ರಾಜ್ಯದ 29 ಸೆನ್ ಪೊಲೀಸ್ ಠಾಣೆಗಳಿಗೆ ಒಂದು ಸೂಚನೆ ನೀಡಿರುವಂತಹದ್ದು. ಈಗಾಗಲೇ ಎಲ್ಲ ಆ ಒಂದು ಮಾಹಿತಿಯನ್ನ ಕಲೆ ಹಾಕಲಿಕ್ಕೆ ಪೊಲೀಸರು ಕೂಡ ಮುಂದಾಗಿರುವಂತಹದ್ದು. ಒಟ್ಟಾರೆಯಾಗಿ ಎಲ್ಲೋ ಕುತ್ಕೊಂಡು ಒಂದು ಸೈಬರ್ ಫ್ರಾಡ್ ಅನ್ನ ಎಸಗ್ತಾ ಇದ್ದಂತಹ ಆರೋಪಿಗಳಿಗೆ ಇದೊಂದು ಕಟ್ಟೆಚ್ಚರ ಅಂತಂದ್ರೆ ತಪ್ಪಾಗಲ್ಲ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ GV ಚಂದ್ರಶೇಖರ್, ನ್ಯೂಸ್ ಫಾಸ್ಟ್, ಬೆಂಗಳೂರು.